ಅಂಬಾನಿ, ಮುಕೇಶ್ ಅಂಬಾನಿ ಭಾರತದ ಅತಿ ದೊಡ್ಡ ಶ್ರೀಮಂತ. ಜಗತ್ತಿನ ಟಾಪ್ ಶ್ರೀಮಂತರ ಪೈಕಿ ಒಬ್ಬರಾಗಿರೋ ಅಂಬಾನಿ ಈಗ ಖುಷಿಯಲ್ಲಿದ್ದಾರೆ. ಇಡೀ ಅಂಬಾನಿ ಕುಟುಂಬನೇ ಖುಷಿಯಲ್ಲಿ ಸಂಭ್ರಮಿಸ್ತಾ ಇದೆ. ಹಿಂದೆಂದೂ ಇಲ್ಲದಂಥ ಸಂಭ್ರಮ. ಅಂಬಾನಿ ಮನೆಯಲ್ಲಿ ಮನೆ ಮಾಡಿದ ಈ ಸಂಭ್ರಮ ಬರೀ ಅಂಬಾನಿ ಕುಟುಂಬಕ್ಕಷ್ಟೇ ಸೀಮಿತವಾಗಿಲ್ಲ. ಅಂಬಾನಿ ಕುಟುಂಬದ ಆಪ್ತರು, ಬಂಧು ಬಳಗ, ಸ್ನೇಹಿತರ ಬಳಗ ಎಲ್ಲರಲ್ಲೂ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಅಂಬಾನಿ ಮನೆಯಲ್ಲಿ ನಡೆದ ಮದುವೆ ಸಂಭ್ರಮ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ವಿವಾಹದ ಸಂಭ್ರಮ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜುಲೈ 12ನೇ ತಾರೀಕು ಶುಕ್ರವಾರದ ಶುಭ ದಿನದಂದು ರಾಧಿಕಾ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಅನಂತ್. ಆ ಮೂಲಕ ಬಹುದಿನಗಳ ಗೆಳತಿಯನ್ನು ಅರ್ಧಾಂಗಿಯಾಗಿ ಸ್ವೀಕರಿಸಿದ್ದಾರೆ ಅನಂತ್ ಅಂಬಾನಿ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಸಂಭ್ರಮದ ವಿವಾಹಕ್ಕೆ ಜಗತ್ತಿನ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಿದ್ರು. ಅದ್ಧೂರಿ ಮದುವೆ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರದ್ದು ಅದ್ಧೂರಿ ಮದುವೆ. ಯಾವ ರಾಜ ವೈಭವಕ್ಕೂ ಕಡಿಮೆ ಇಲ್ಲದಂತ ಅದ್ಧೂರಿ ಮದುವೆ. ಸ್ವರ್ಗವನ್ನೇ ಧರೆಗೆ ಇಳಿಸಿದಂತ ಸಂಭ್ರಮದ ಮದುವೆ. ಹಿಂದೆಂದೂ ಕಂಡು ಕೇಳರಿಯದಂಥ ಮದುವೆ. ಇಂಥದ್ದೊಂದು ಮದುವೆಯನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಜಗತ್ತಿನ ಗಣ್ಯಾತಿ ಗಣ್ಯರು ಭಾರತಕ್ಕೆ ಆಗಮಿಸಿದ್ರು. ಬಾಲಿವುಡ್ನಿಂದ ಹಿಡಿದು ಹಾಲಿವುಡ್ ತನಕ ಸಿನಿಮಾ ಲೋಕದ ದಿಗ್ಗಜರೆಲ್ಲ ಅಂಬಾನಿ ಮದುವೆಯಲ್ಲಿ ಪಾಲ್ಗೊಂಡಿದ್ರು. ಸಿನಿಮಾ ಲೋಕದ ದಿಗ್ಗಜರು ಮಾತ್ರವಲ್ಲ, ರಾಜಕೀಯ ಲೋಕದ ಗಣ್ಯರು ಅಂಬಾನಿ ಕುಟುಂಬದ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಪ್ರಮುಖ ಪಕ್ಷಗಳ ಮುಖಂಡರನ್ನ ತಾವೇ ಖುದ್ದಾಗಿ ಆಹ್ವಾನಿಸಿದ ಅಂಬಾನಿ ಕುಟುಂಬದ ಸದಸ್ಯರು ಗಣ್ಯಾತಿ ಗಣ್ಯರನ್ನು ವಿವಾಹ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿದ್ರು. ನೂತನ ವಧೂವರರನ್ನ ಆಶೀರ್ವದಿಸಬೇಕು ಅಂತ ಕೇಳಿಕೊಂಡಿದ್ರು. ಅಂಬಾನಿ ಕುಟುಂಬದವರ ಆಹ್ವಾನದ ಮೇರೆಗೆ ವಧೂವರರನ್ನ ಆಶೀರ್ವದಿಸುವುದಕ್ಕಾಗಿ ಗಣ್ಯಾತಿ ಗಣ್ಯರು ಮುಂಬೈ ಮಹಾನಗರಕ್ಕೆ ಆಗಮಿಸಿದ್ರು. ಇನ್ನು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆಗೋಸ್ಕರನೇ ಮುಂಬೈ ಮಹಾನಗರದ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಸ್ವರ್ಗ ಲೋಕವನ್ನೇ ಸೃಷ್ಟಿ ಮಾಡಲಾಗಿತ್ತು. ನೀತಾ ಅಂಬಾನಿನೇ ಖುದ್ದು ಮುತುವರ್ಜಿ ವಹಿಸಿ ಸೆಟ್ ಡಿಸೈನ್ ಮಾಡಿಸಿದ್ರು. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ ಅನ್ನ ಹೇಗೆ ಸ್ವರ್ಗದಂತೆ ಮಾಡಬೇಕು ಅಂತ ಆಲೋಚಿಸಿ ಅದಕ್ಕೆ ತಕ್ಕಂತೆ ತಿಂಗಳುಗಳ ಮೊದಲೇನೆ ಕಾರ್ಯವನ್ನ ಶುರು ಮಾಡಿದ್ರು. ಆ ಪ್ರಕಾರವಾಗಿ ರಿಲಯನ್ಸ್ ಜಿಯೋ ವರ್ಲ್ಡ್ ಸೆಂಟರ್ ಸ್ವರ್ಗಲೋಕವಾಗಿ ಬದಲಾಗಿತ್ತು. ಇಂಥ ಸ್ವರ್ಗಲೋಕದಲ್ಲೇ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆಯಾಗಿದ್ರು. ಎಸ್, ಅಂಬಾನಿ ಕುಟುಂಬದ ಮದುವೆ ಅಂದ್ರೆ ಅದು ಸ್ವರ್ಗಲೋಕದ ಮದುವೆ ಇದ್ದಂಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಲ್ಲೂ ಅನಂತ್ ಅಂಬಾನಿ ಮದುವೆಯನ್ನ ಇನ್ನಷ್ಟು ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡಿದ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಗಳು ಸ್ವರ್ಗವನ್ನೇ ಧರೆಗೆ ಇಳಿಸೋದಕ್ಕಾಗಿ ಸಜ್ಜಾಗಿ ಬಿಟ್ರು. ಅದರಂತೆ ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅದ್ದೂರಿ ಮದುವೆಯ ಪ್ಲಾನ್ ಮಾಡಿದ್ರು. ಜುಲೈ 12ನೇ ತಾರೀಕು ಶುಕ್ರವಾರ ಜಿಯೋ ವರ್ಲ್ಡ್ ಸೆಂಟರ್ಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ ಅನ್ನೋದು ಮೊದಲೇ ಗೊತ್ತಿತ್ತು. ಹಾಗಾಗಿ ಮುಂಬೈ ಪೊಲೀಸರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ರು. ಗಣ್ಯರ ಸಂಚಾರಕ್ಕೆ ತೊಂದರೆಯಾಗಬಾರದು ಅಂತ ವ್ಯವಸ್ಥೆ ಮಾಡಿದ್ರು. ವಾಹನಗಳ ಓಡಾಟ ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ಟ್ರಾಫಿಕ್ ಜಾಮ್ ಸಾಧ್ಯತೆಗಳ ಬಗ್ಗೆನೂ ಎಚ್ಚರಿಕೆ ವಹಿಸಿದ್ರು. ಇಡೀ ಮುಂಬೈ ನಗರಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಇನ್ನು ಅಂಬಾನಿ ಕುಟುಂಬದ ಮದುವೆಯಾಗಿದ್ರಿಂದ ಜಗತ್ತಿನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ವಿಐಪಿಗಳು, ರಾಜಕೀಯ ಲೋಕದ ದಿಗ್ಗಜರು, ಖ್ಯಾತ ಉದ್ಯಮಿಗಳು ಎಲ್ಲರೂ ಬರ್ತಾರೆ ಅಂತ ಗೊತ್ತಿದ್ರಿಂದ ಮುಂಬೈ ನಗರದ ಸುತ್ತಮುತ್ತಲಿನ ಬಹುತೇಕ ಐಷಾರಾಮಿ ಹೋಟೆಲ್ಗಳು ಬುಕ್ ಆಗಿದ್ದವು. ಹೋಟೆಲ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ ಆಗಿದ್ರಿಂದ ಮುಂಬೈ ಪೊಲೀಸರಿಗೂ ವಿಐಪಿಗಳ ಆಗಮನದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಮುಂಬೈನಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ಎಚ್ಚರ ವಹಿಸಿದ್ರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಯ ವಿವಾಹ ಮಹೋತ್ಸವಕ್ಕೆ ಸಾಕ್ಷಿಯಾಗೋದಕ್ಕೆ ಜಗತ್ತಿನ ಗಣ್ಯರೆಲ್ಲ ಮುಂಬೈ ಮಹಾನಗರಕ್ಕೆ ಆಗಮಿಸಿದ್ರು. ವಿಐಪಿಗಳ ಆಗಮನದಿಂದಾಗಿ ಮುಂಬೈನ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸಿನ ಸುತ್ತಮುತ್ತಲಿರೋ ಐಷಾರಾಮಿ ಹೋಟೆಲ್ಗಳು ಭರ್ತಿಯಾಗಿ ಬಿಟ್ಟಿದ್ವು. 12,000 ಇದ್ದಂಥ ಹೋಟೆಲ್ಗಳ ಬಾಡಿಗೆ ಏಕಾಏಕಿ 95,000, 1 ಲಕ್ಷದ ತನಕ ಮುಟ್ಟಿತ್ತು. ಅದು ಬರೀ ಜುಲೈ 12ನೇ ತಾರೀಕಿನ ದಿನ ಅಷ್ಟೇ ಅಲ್ಲ, 12ನೇ ತಾರೀಕಿನಿಂದ ಹಿಡಿದು 14ನೇ ತಾರೀಕಿನ ತನಕ ಮುಂಬೈನ ಪ್ರಮುಖ ಹೋಟೆಲ್ಗಳು ಆಲ್ರೆಡಿ ಬುಕ್ ಆಗಿಬಿಟ್ಟಿದ್ವು.
ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಒಂದಷ್ಟು ರೂಮುಗಳು ಲಭ್ಯವಿರೋದು ಬಿಟ್ರೆ ಬಹುತೇಕ ಹೋಟೆಲ್ಗಳು ಫುಲ್ ಆಗಿಬಿಟ್ಟಿದ್ವು. ಅದಕ್ಕೆ ಕಾರಣ ರಾಧಿಕಾ ಮತ್ತು ಅನಂತ್ ಮದುವೆ ಸಂಭ್ರಮ. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲೇ ಅದ್ಧೂರಿ ಮದುವೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಹಿಂದೂ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವನ್ನ ನೆರವೇರಿಸಲಾಗಿತ್ತು. ವರ ಅನಂತ್ ಅಂಬಾನಿ ದಿಬ್ಬಣ ಏರಿ ವಿವಾಹ ಮಹೋತ್ಸವ ಸ್ಥಳಕ್ಕೆ ಆಗಮಿಸಿದ್ರು. ಮಧುಮಗ ದಿಬ್ಬಣದಲ್ಲಿ ಏರಿರೋ ಸಂಪ್ರದಾಯ ಅಂಬಾನಿ ಕುಟುಂಬದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಇರೋದ್ರಿಂದ ಅದೇ ಸಂಪ್ರದಾಯದಂತೆ ವಿವಾಹ ಸ್ಥಳಕ್ಕೆ ಆಗಮಿಸಿದ್ರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇಬ್ಬರ ವಿವಾಹ ಮಹೋತ್ಸವವು ಸಂಪ್ರದಾಯಬದ್ಧವಾಗಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿತ್ತು. ಹಲವಾರು ಶಾಸ್ತ್ರಗಳನ್ನ ನೆರವೇರಿಸಿದ ನಂತರ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅವರ ಕುತ್ತಿಗೆಗೆ ತಾಳಿ ಕಟ್ಟುವ ಆ ಸಂಭ್ರಮದ ಕ್ಷಣ ಬಂದೇ ಬಿಟ್ಟಿತ್ತು. ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ, ಬಂಧು ಬಳಗದ ಕಣ್ಣೆದುರಲ್ಲಿ, ಜಗತ್ತಿನ ದಿಗ್ಗಜರ ಉಪಸ್ಥಿತಿಯಲ್ಲಿ ಅನಂತ್ ಅಂಬಾನಿಯವರು ರಾಧಿಕಾ ಮರ್ಚೆಂಟ್ ಅವರ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ರು. ಸತತ 6-7 ತಿಂಗಳಿಂದ ಮದುವೆ ಸಂಭ್ರಮದಲ್ಲಿ ತಲ್ಲೀನವಾಗಿದ್ದ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜುಲೈ 12ನೇ ತಾರೀಕು ಶುಭ ಶುಕ್ರವಾರದ ದಿನದಂದು ಮಾಂಗಲ್ಯ ಧಾರಣೆಯ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಈ ಅದ್ಭುತ ಕ್ಷಣಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಿದ್ರು. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹ ಮಹೋತ್ಸವದ ಸುಂದರ ಮತ್ತು ಸಂಭ್ರಮದ ಕ್ಷಣಗಳು ಆರಂಭವಾಗಿದ್ದು ಇಂದು ನಿನ್ನೆಯಿಂದಲ್ಲ, ಸುಮಾರು 6-7 ತಿಂಗಳಿಂದ. ಕಳೆದ ಡಿಸೆಂಬರ್ ತಿಂಗಳಿಂದಲೇ ಒಂದೊಂದೇ ಸಂಪ್ರದಾಯವನ್ನ, ಒಂದೊಂದೇ ಕಾರ್ಯಕ್ರಮಗಳನ್ನ ಮಾಡುತ್ತಲೇ ಬಂದಿದ್ದ ಅಂಬಾನಿ ಕುಟುಂಬ ಅನೇಕ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು. ಬರೀ ಇಂಡಿಯಾದಲ್ಲಿ ಮಾತ್ರವಲ್ಲ, ಇಂಡಿಯಾದಿಂದ ಹೊರಗಡೆಗೂ ಪ್ರೀ ವೆಡ್ಡಿಂಗ್ ಇವೆಂಟ್ಗಳನ್ನ ನಡೆಸಿತ್ತು. ಆ ಮೂಲಕ ಮದುವೆಯ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಾಗಿಸಿತ್ತು. ಇದು ಅಂಬಾನಿ ಕುಟುಂಬದ ಮದುವೆ ಮಾತ್ರ ಆಗಿರಲಿಲ್ಲ, ಜಗತ್ತಿನ ಟಾಪ್ ಶ್ರೀಮಂತರಲ್ಲಿ ಒಬ್ಬರಾಗಿರೋ ಭಾರತದ ಉದ್ಯಮಿಯ ಮಗನ ಮದುವೆಯೂ ಆಗಿತ್ತು. ಹಾಗಾಗಿ ಭಾರತದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಯ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಹೀಗೆ ಸಾಕಷ್ಟು ಪ್ರೀ ವೆಡ್ಡಿಂಗ್ ಇವೆಂಟ್ಗಳ ನಂತರ ಜುಲೈ 12ನೇ ತಾರೀಕು ಶುಕ್ರವಾರ ರಾಧಿಕಾ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ಅನಂತ್ ಅಂಬಾನಿ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇಬ್ಬರು 2017ರಲ್ಲಿ ಒಬ್ಬರಿಗೊಬ್ಬರು ಪರಿಚಿತರಾದರು. ಆ ಪರಿಚಯ ಸ್ನೇಹವಾಗಿತ್ತು. ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ಬರ ಪ್ರೀತಿಗೆ ಪೂರಕವಾಗಿ ಸ್ಪಂದಿಸಿದ ಕುಟುಂಬಗಳು ನವ ಜೋಡಿಯನ್ನು ಒಂದು ಮಾಡೋದಕ್ಕಾಗಿ ಒಪ್ಪಿದ್ರು. ಅದರಂತೆ 2023ರ ಡಿಸೆಂಬರ್ ತಿಂಗಳಲ್ಲಿ ವಿವಾಹದ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ರು. ಈ ವಿವಾಹ ನಿಶ್ಚಿತಾರ್ಥದ ನಂತರ ಸುಮಾರು 6-7 ತಿಂಗಳುಗಳು ಪ್ರೀ ವೆಡ್ಡಿಂಗ್ ಈವೆಂಟ್ಸ್ ನಲ್ಲಿ ತಲ್ಲೀನರಾಗಿದ್ರು ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್. ವಿವಿಧ ದೇಶಗಳನ್ನು ಸುತ್ತಾಡಿ ಪ್ರೀ ವೆಡ್ಡಿಂಗ್ ಸಂಭ್ರಮವನ್ನು ಆನಂದಿಸಿದ ನವಜೋಡಿ ಜುಲೈ 12ನೇ ತಾರೀಕು ಶುಕ್ರವಾರದ ಶುಭ ದಿನದಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ ರಾಧಿಕಾ ಅವರಿಗೆ ಮಾಂಗಲ್ಯ ಧಾರಣೆ ಮಾಡಿದ್ರು ಅನಂತ್ ಅಂಬಾನಿ. ವರ್ಷ ಬೇಕಾಯಿತು. ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ಇಬ್ಬರು ಪರಿಚಯವಾದ ನಂತರ ಅದು ಪ್ರೀತಿಯಾಗಿ ಬದಲಾಗಿ ದಂಪತಿಗಳಾಗೋದಕ್ಕೆ ಬರೋಬ್ಬರಿ 7 ವರ್ಷಗಳೇ ಬೇಕಾಯಿತು. ಆ 7 ವರ್ಷಗಳಲ್ಲೂ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇಬ್ಬರ ಪ್ರೀತಿಯಲ್ಲಿ ಸಣ್ಣದೊಂದು ಕೊರತೆಯೂ ಕಾಣಲಿಲ್ಲ. ಪ್ರೀತಿಯ ಪರ್ವತ ಕಿಂಚಿತ್ತೂ ಕರಗಲಿಲ್ಲ. 6-7 ವರ್ಷಗಳ ಸುಂದರ ಪ್ರೀತಿ ದಾಂಪತ್ಯ ಜೀವನದವರೆಗೆ ಕೊಂಡೊಯ್ದಿತ್ತು. 2023ರ ಡಿಸೆಂಬರ್ ತಿಂಗಳಲ್ಲಿ ವಿವಾಹದ ನಿಶ್ಚಿತಾರ್ಥ ಮಾಡಿಕೊಂಡ ರಾಧಿಕಾ ಮತ್ತು ಅನಂತ್ ಅಂಬಾನಿ ಜೋಡಿ 2024ರ ಜುಲೈ 12ರಂದು ದಂಪತಿಗಳಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ಶುಕ್ರವಾರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿಯ ಮದುವೆ ಸಂಭ್ರಮ ಇದ್ದಿದ್ರಿಂದ ನೀತಾ ಅಂಬಾನಿಯವರು ತಮ್ಮ ಮನೆಯಲ್ಲೇ ವಿಶೇಷ ಪೂಜೆಯನ್ನು ನೆರವೇರಿಸಿದ್ರು. ಹೋಮ ಹವನಗಳನ್ನು ಮಾಡಿದ್ರು. ಈತನ್ಮಧ್ಯೆ ಕಾಶಿ ವಿಶ್ವನಾಥನಿಗೂ ನಮಿಸಿದ್ರು. ಅಂಬಾನಿ ಕುಟುಂಬ ಕಾಶಿ ವಿಶ್ವನಾಥನನ್ನ ಆರಾಧಿಸೋದ್ರಿಂದ ವಿಶ್ವನಾಥನಿಗೆ ನಮಿಸಿ ನವ ಜೋಡಿಗೆ ಒಳಿತಾಗಲಿ ಎಂದು ಬೇಡಿಕೊಂಡ್ರು. ರಾಧಿಕಾ ಮರ್ಚೆಂಟ್ ಮತ್ತು ಅನಂತ್ ಅಂಬಾನಿ ಮದುವೆ ನಿಶ್ಚಯವಾದ ನಂತರದಲ್ಲೇ ಮೊದಲ ಲಗ್ನ ಪತ್ರಿಕೆಯನ್ನು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ತಂದಿಟ್ಟು ಪೂಜೆ ಸಲ್ಲಿಸಿದ್ರು. ಲಗ್ನ ಪತ್ರಿಕೆಯನ್ನು ಕಾಶಿ ವಿಶ್ವನಾಥನ ಮುಂದಿಟ್ಟು ನವ ಜೋಡಿಗೆ ಒಳಿತಾಗಲಿ ಅಂತ ಬೇಡಿಕೊಂಡಿದ್ರು.
ಇಷ್ಟೇ ಅಲ್ಲ, ಶುಕ್ರವಾರ ಜಿಯೋ ವರ್ಲ್ಡ್ ಸೆಂಟರ್ನಲ್ಲೂ ಕಾಶಿ ವಾರಣಾಸಿಯಲ್ಲಿರೋ ಪರಮ ಪವಿತ್ರ ಘಾಟ್ಗಳನ್ನು ಮರುಸೃಷ್ಟಿ ಮಾಡಿಸಿದ್ರು. ಆ ಮೂಲಕ ಪವಿತ್ರ ಭೂಮಿ ಕಾಶಿಗೆ ಗೌರವ ನಮನ ಸಲ್ಲಿಸಿದ್ರು ನೀತಾ ಅಂಬಾನಿ. ಇಷ್ಟೇ ಅಲ್ಲ, ಕಾಶಿ ವಿಶ್ವನಾಥನಿಗೆ ಕೈ ಮುಗಿದು ನವ ಜೋಡಿಗೂ ಒಳ್ಳೆಯದಾಗ್ಲಿ ಅಂತ ಹರಸಿದ್ರು.